ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ಫೋಸಿಸ್ ರಿಸಲ್ಟ್ಸ್ ಬಂದಿದೆ. ರಿಸಲ್ಟ್ಸ್ ಬಂದ ಮೇಲೆ ನಿನ್ನೆ US ಅಲ್ಲಿ ಲಿಸ್ಟ್ ಆಗಿರುವಂತ ಇನ್ಫೋಸಿಸ್ ADR ಸ್ಟಾಕ್ ಆಲ್ಮೋಸ್ಟ್ 10% ಕರೆಕ್ಟ್ ಆಗಿದೆ. ಸೊ ಇನ್ಫೋಸಿಸ್ ರಿಸಲ್ಟ್ಸ್ ಹೇಗಿದೆ ಅಂಡ್ ಹಾಗೆ ರಿಮೈನಿಂಗ್ IT ಸ್ಟಾಕ್ಸ್ ಪರಿಸ್ಥಿತಿ ಏನಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಈ ಟೈಮಲ್ಲಿ ಯಾವ ಸ್ಟಾಕ್ಸ್ ಯಾವ ಕ್ಯಾಟಗರಿಯಲ್ಲಿ ಇನ್ವೆಸ್ಟ್ ಮಾಡಬಹುದು, DSP ಮ್ಯೂಚುವಲ್ ಫಂಡ್ ಅವರು ಏನು ಅಪ್ಡೇಟ್ ಮಾಡಿದ್ರ ಬಗ್ಗೆನೂ ಮಾತಾಡ್ಕೊಳ್ಳೋಣ. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ಫೋಸಿಸ್ ರಿಸಲ್ಟ್ಸ್ ಬಂದಿದೆ ಅಲ್ವಾ, ಈ ರಿಸಲ್ಟ್ಸ್ ಬಗ್ಗೆನೂ ಹಾಗೆ ಇವರ ಮ್ಯಾನೇಜ್ಮೆಂಟು ಫ್ಯೂಚರ್ ಗೈಡೆನ್ಸ್ ಬಗ್ಗೆ ಏನು ಹೇಳ್ತಿದೆ ಅಂಡ್ ರಿಮೈನಿಂಗ್ IT ಸ್ಟಾಕ್ಸ್ ಹೇಗಿರ್ಬೋದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ಕೊಳ್ಳೋಣ. ಇವರ ರೆವೆನ್ಯೂಸ್ನಲ್ಲಿ ಇರಾನ್ ಇಯರ್ನಲ್ಲಿ 16% ಗ್ರೋತ್ ಡೆಲಿವರಿ ಮಾಡಿದ್ರೆ ಪ್ರೀವಿಯಸ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ 2.3% ಡ್ರಾಪ್ ಕಾಣಿಸ್ತಾ ಇದೆ. ಅಂಡ್ ಪ್ರಾಫಿಟಲ್ಲೂ ಇರಾನ್ ಇಯರಲ್ಲಿ 7.8% ಗ್ರೋತ್ ಡೆಲಿವರಿ ಮಾಡಿದ್ರೆ ಪ್ರೀವಿಯಸ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ 7% ಡ್ರಾಪ್ ಕಾಣಿಸ್ತಾ ಇದೆ. ಅಂಡ್ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಇವರ ಮಾರ್ಜಿನ್ಸ್ ಅಂತೂ ಆಲ್ಮೋಸ್ಟ್ ಫ್ಲಾಟ್ ಆಗೇ ಇದೆ. ಬಟ್ ಪ್ರೀವಿಯಸ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಇವರ ಮಾರ್ಜಿನ್ಸ್ ಕರೆಕ್ಟ್ ಆಗಿದೆ. ಇರಾನ್ ಇಯರ್ ಬೇಸಸ್ ಅಲ್ಲೂ ಇವರ ನಂಬರ್ಸ್ ಗ್ರೋತ್ ಕಾಣಿಸ್ತಾ ಇದ್ರು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಸ್ ಅಲ್ಲೂ ಇವರ ನಂಬರ್ಸ್ ಅಲ್ಲಿ ಡ್ರಾಪ್ ಕಾಣಿಸ್ತಾ ಇದೆ. ಇದರ ಬಗ್ಗೆ ಇವರ ಮ್ಯಾನೇಜ್ಮೆಂಟ್ ಏನು ಹೇಳ್ತಿದೆ ಅಂದ್ರೆ, ಆಕ್ಚುಲಿ ಈ US ಅಲ್ಲಿ ಬ್ಯಾಂಕಿಂಗ್ ಕ್ರೈಸಿಸ್ ಆದ್ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿ ತುಂಬಾ ಜನ ಅನ್ಕೊಂಡಿದ್ರು. ಬಟ್ ಮ್ಯಾನೇಜ್ಮೆಂಟ್ ಹೇಳ್ತಿರೋದ್ರ ಪ್ರಕಾರ ಅಕ್ರಾಸ್ ಸೆಗ್ಮೆಂಟ್ಸ್ ಲೈಕ್ ಟೆಲಿಕೋ, ರಿಟೈಲ್, ಹೈಟೆಕ್, ಫೈನಾನ್ಷಿಯಲ್ ಸೆಕ್ಟರ್ಸ್ ಅಲ್ಲಿ ಇವರಿಗೆ ಒನ್ ಟೈಮ್ ಇಂಪ್ಯಾಕ್ಟ್ ಫೇಸ್ ಮಾಡಿರೋ ತರ, ಅದರಿಂದಾನೇ ಈ ಕ್ವಾರ್ಟರ್ನಲ್ಲಿ ನಂಬರ್ಸ್ ವೀಕ್ ಆಗಿ ಬಂದಿರೋ ತರ ಹೇಳ್ತಿದ್ದಾರೆ. ಈ ಕ್ವಾರ್ಟರ್ನಲ್ಲಿ ಇವರು ಒನ್ ಟೈಮ್ ಇಂಪ್ಯಾಕ್ಟ್ ಏನಂತ ಹೇಳಿ ಅಂತ ಮ್ಯಾನೇಜ್ಮೆಂಟ್ನ ಕೇಳಿದಾಗ ಇವ್ರ ಮ್ಯಾನೇಜ್ಮೆಂಟ್ ಆನ್ಸರ್ ಮಾಡ್ತಾ, ಈ ಕ್ವಾರ್ಟರ್ನಲ್ಲಿ ಸ್ವಲ್ಪ ಜನ ಕ್ಲೈಂಟ್ಸ್ ಇಂದ ಇವರಿಗೆ ಆರ್ಡರ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಅಂಡ್ ಹಾಗೆ ಸ್ವಲ್ಪ ಜನ ಕ್ಲೈಂಟ್ಸ್ ರಿಲೇಟೆಡ್ ಆಗಿರೋಂಥ ಸ್ಪೆಸಿಫಿಕ್ ಇಶ್ಯೂ ಇಂದಾನೆ ಈ ಕ್ವಾರ್ಟರ್ಸ್ ಇವ್ರ ಮೇಲೆ ಒನ್ ಟೈಮ್ ಇಂಪ್ಯಾಕ್ಟ್ ಕಾಣಿಸಿರೋ ತರ, ಇದರಿಂದಾನೇ ಈ ಕ್ವಾರ್ಟರ್ನಲ್ಲಿ ರೆವೆನ್ಯೂಸ್ ಡ್ರಾಪ್ ಆಗಿರೋ ತರ ಇವರು ಶೇರ್ ಮಾಡ್ತಿದ್ದಾರೆ. ಆಕ್ಚುಲಿ ಫೈನಾನ್ಷಿಯಲ್ ಇಯರ್ 23 ಇವರು ಕೊಟ್ಟಿರುವಂಥ ರೆವೆನ್ಯೂ ಗೈಡೆನ್ಸ್ 16 to 16.5, ಬಟ್ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಇವರ ರೆವೆನ್ಯೂನಲ್ಲಿ 15.4% ಗ್ರೋತ್ ಮಾತ್ರನೇ ಡೆಲಿವರಿ ಮಾಡಿದ್ದಾರೆ. ಅಂಡ್ ಹಾಗೆ ಎಬಿಟಾ ಮಾರ್ಜಿನ್ಸ್ 21 to 22% ಬಿಟ್ವೀನ್ ಇರ್ಬೋದು ಅಂತ ಹೇಳಿ ಪ್ರೀವಿಯಸ್ಲಿ ಗೈಡೆನ್ಸ್ ಕೊಟ್ಟಿದ್ರು. ಬಟ್ ಆದರೆ ಇವರು ಲೋ ಎಬಿಟಾ ಮಾರ್ಜಿನ್ಸ್ ಗೈಡೆನ್ಸ್ ಯಾವುದೆಲ್ಲ ಕೊಟ್ಟಿದ್ರಲ್ವಾ ಅದನ್ನೇ ಡೆಲಿವರಿ ಮಾಡಿದ್ದಾರೆ. ಸೊ ಇವರು ಪ್ರೀವಿಯಸ್ಲಿ ಕೊಟ್ಟಿರುವಂಥ ಗೈಡೆನ್ಸ್ ಗಂದ್ರೂ ಬಿಲೋ ಲೆವೆಲ್ಸ್ ಇವರು ನಂಬರ್ಸ್ ಡೆಲಿವರಿ ಮಾಡಿದ್ದಾರೆ. ಅಂಡ್ ಹಾಗೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ರು ಗಂದ್ರೂ ಬಿಲೋನೇ ಇವರ ನಂಬರ್ಸ್ ಇರೋ ಕಾರಣವಾಗಿ ನಿನ್ನೆ ನೈಟು US ಅಲ್ಲಿರುವಂಥ ಇನ್ಫೋಸಿಸ್ ADR ಸ್ಟಾಕ್ ಆಲ್ಮೋಸ್ಟ್ 10% ಕರೆಕ್ಟ್ ಆಗಿದೆ. ನಾವು ನೋಡಬೇಕು ಮಂಡೇ ಮಾರ್ಕೆಟ್ ಓಪನ್ ಆದಾಗ ಇನ್ಫೋಸಿಸ್ ಸ್ಟಾಕ್ ಹೇಗೆ ಫಾಲ್ ಆಗುತ್ತೆ ಅನ್ನೋದು ನೋಡಬೇಕಾಗಿದೆ. ಅಂಡ್ ಇವರ ನಂಬರ್ಸ್ ನೋಡಿದಾಗ ಇವರ ಫ್ಯೂಚರ್ ಗೈಡೆನ್ಸ್ ಬಗ್ಗೆ ನಾವು ನೋಡೋದು ತುಂಬ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಇಯರ್ 24ಗೆ ಇವರ ರೆವೆನ್ಯೂಸ್ 4 to 7% ಇನ್ ಬಿಟ್ವೀನ್ ಗ್ರೋತ್ ಇರಬಹುದು ಅಂತ ಹೇಳಿ, ಹಾಗೆ ಆಪರೇಟಿಂಗ್ ಮಾರ್ಜಿನ್ಸ್ 20 to 22% ಇನ್ ಬಿಟ್ವೀನ್ ಗೈಡೆನ್ಸ್ ಕೊಟ್ಟಿದ್ದಾರೆ. ಆಕ್ಚುಲಿ ಮಾರ್ಕೆಟ್ ಅಂತೂ ಇವರ ರೆವೆನ್ಯೂನಲ್ಲಿ 6 to 8% ಗ್ರೋತ್ ಗೈಡೆನ್ಸ್ ಕೊಡ್ಬೋದು ಅಂತ ಹೇಳಿ ಅಂಡ್ ಹಾಗೆ ಆಪರೇಟಿಂಗ್ ಮಾರ್ಜಿನ್ಸ್ ಅಲ್ಲಿ 22 to 23% ಇನ್ ಬಿಟ್ವೀನು ಗೈಡೆನ್ಸ್ ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರೋದ್ಗಂದ್ರೂ ಇವರ ಗೈಡೆನ್ಸು ವೀಕ್ ಆಗೇ ಇದೆ. ಫ್ಯೂಚರ್ ಗೈಡೆನ್ಸ್ ಏನಕ್ಕೆ ವೀಕ್ ಆಗಿ ಕೊಟ್ಟಿದ್ದಾರೆ ಅಂತ ಕೇಳಿದ ಕ್ವಶನ್ಗೆ ಪ್ರೆಸೆಂಟ್ ಡಿಮ್ಯಾಂಡ್ ಎನ್ವಿರಾನ್ಮೆಂಟ್ ಅಂತೂ ಅನ್ಸರ್ಟನಿಟಿ ಇದೆ ಅಂತ ಹೇಳಿ ಇದಕ್ಕೆ ಮುಂಚೆ ಮಾತಾಡ್ಕೊಂಡಿದಲ್ವಾ, ಅಕ್ರಾಸ್ ಸೆಕ್ಟರ್ಸ್ ಅಲ್ಲಿ ಈ ಕ್ವಾರ್ಟರ್ನಲ್ಲಿ ಇವರಿಗೆ ಸ್ವಲ್ಪ ಜನ ಕ್ಲೈಂಟ್ಸ್ ಇಂದ ಇಂಪ್ಯಾಕ್ಟ್ ಆಗಿದೆ. ಸೊ ಅದರಿಂದಾನೇ ಫ್ಯೂಚರಲ್ಲೂ ಕ್ಲೈಂಟ್ಸ್ ಇಂದ ಈ ಥರ ಇಂಪ್ಯಾಕ್ಟ್ಸ್ ಯಾವುದಾದ್ರೂ ಬರುತ್ತೆ ಅನ್ನೋದು ಮುಂಚೆನೆ ಆಧಾರ ಮಾಡಿಕೊಂಡು ಗೈಡೆನ್ಸ್ ಸ್ವಲ್ಪ ಕಮ್ಮಿ ಕೊಟ್ಟಿರೋ ಥರ ಹೇಳ್ತಿದ್ದಾರೆ. ಅಂಡ್ ಹಾಗೆ ಹೈರಿಂಗ್ ರಿಲೇಟೆಡ್ ಆಗಿ ಕೇಳಿದ ಕ್ವಶನ್ಗೂ ಫೈನಾನ್ಷಿಯಲ್ ಇಯರ್ 24 ಅಲ್ಲಂತೂ ಸ್ಪೆಸಿಫಿಕ್ ಹೈರಿಂಗ್ ರಿಲೇಟೆಡ್ ಆಗಿ ಟಾರ್ಗೆಟ್ಸ್ ಏನು ಇಟ್ಕೊಂಡಿಲ್ಲ. ಆಲ್ರೆಡಿ ಇವ್ರ ಹತ್ರ ಬೆಂಚಲ್ಲಿ ಬೇಕಾಗಿರೋಷ್ಟು ಎಂಪ್ಲಾಯ್ಸ್ ಇದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಸೊ ಇದರಿಂದ ಈ ಫೈನಾನ್ಷಿಯಲ್ ಇಯರ್ 2024 ಅಲ್ಲಿ IT ಸೆಕ್ಟರಲ್ಲಿರುವಂಥ ಕಂಪನೀಸ್ ಮೇಲೆ ಸ್ವಲ್ಪವರೆಗೂ ಇಂಪ್ಯಾಕ್ಟ್ ಇರ್ಬೋದು ಅಂತ ನಾವು ಅರ್ಥ ಮಾಡ್ಕೋಬಹುದು. ಬಿಕಾಸ್ TCS ಅವರು ರಿಸಲ್ಟ್ಸ್ ಅನೌನ್ಸ್ ಮಾಡಿದಾಗ್ಲೂ ಫ್ಯೂಚರ್ ರಿಲೇಟೆಡ್ ಆಗಿ ಅವ್ರ ಮ್ಯಾನೇಜ್ಮೆಂಟ್ ಇಂದಾನೆ ಇದೇ ತರ ಕಮೆಂಟ್ಸೇ ಬಂದಿದೆ. ನಾವು ಇನ್ಫೋಸಿಸ್ ಒಂದು ಮ್ಯಾನೇಜ್ಮೆಂಟ್ ನಾನು ಸಿಮಿಲರ್ ಟೈಪ್ ಆಫ್ ಕಮೆಂಟ್ಸೇ ಬರ್ತಿದೆ. ಸೊ US ಎಕಾನಮಿ ಸ್ಲೋ ಡೌನ್ ಯಾವುದೆಲ್ಲ ಇದೆಯಲ್ಲ, ಇದರಿಂದ IT ಕಂಪನೀಸ್ಗಂತೂ ಇಂಪ್ಯಾಕ್ಟ್ ಆಗಿರೋ ತರ ನಾವು ಅರ್ಥ ಮಾಡ್ಕೋಬಹುದು. ಸೊ ಆಸ್ ಆಫ್ ನಾವು ಬಂದಿರೋಂಥ 2 ಕಂಪನೀಸ್ ಒಂದು ರಿಸಲ್ಟ್ ಆಧಾರವಾಗಿ ನಾವು ನೋಡಿದ್ರೆ ರಿಮೈನಿಂಗ್ IT ಕಂಪನೀಸ್ ಒಂದು ನಂಬರ್ಸು ನಾವು ಸ್ವಲ್ಪ ವೀಕ್ನೆಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ US ಅಲ್ಲಿರುವಂಥ ಸಿಚುವೇಶನ್ ಎಷ್ಟು ಜಲ್ದಿ ಕ್ಲಿಯರ್ ಆದರೆ ಅಷ್ಟು ಜಲ್ದಿ IT ಕಂಪನೀಸ್ ಮೇಲೆ ಇರುವಂಥ ಪ್ರೆಷರು ಕ್ಲಿಯರ್ ಆಗುತ್ತೆ. ಅಂಡ್ ಇಲ್ಲಿವರೆಗೂ ರಿಲೀಸ್ ಮಾಡಿರುವಂಥ 2 ಕಂಪನೀಸ್ ಒಂದು ನಂಬರ್ಸು ಪಾಸಿಟಿವ್ ವಿಷಯ ಏನಂದ್ರೆ ಈ ಕ್ವಾರ್ಟರ್ನಲ್ಲಿ ಇವರ ಅಟ್ರಾಕ್ಷನ್ ಲೆವೆಲ್ಸು ಕಮ್ಮಿ ಆಗಿದೆ. ಫ್ರೆಂಡ್ಸ್, ಟೆಲಿಗ್ರಾಮ್ನಲ್ಲಿ ಶೇರ್ ಟ್ರೇಡರ್ ಕನ್ನಡ ಅಂತ ಹೆಸರುದಲ್ಲಿ ಮಲ್ಟಿಪಲ್ ಚಾನಲ್ಸ್ ಕಾಣಿಸ್ತಾ ಇದೆ. ಇವನ್ ಶೇರ್ ಟ್ರೇಡರ್ ಕನ್ನಡ, ಶೇರ್ ಟ್ರೇಡರ್ ಕನ್ನಡ 1, 2, ಶೇರ್ ಟ್ರೇಡರ್ ಒರಿಜಿನಲ್ ಅಂತ ಚಾನಲ್ಸ್ ಎಲ್ಲ ಮಲ್ಟಿಪಲ್ ಚಾನಲ್ಸ್ ಇದೆ. ಬಟ್ ನೀವು ಈ ಚಾನಲ್ಸ್ ಯಾವುದು ಓಪನ್ ಮಾಡಿದ್ರೂ ನಿಮಗೆ ಅದರಲ್ಲಿ ಯಾವ ಕಂಪನಿ ಇನ್ಫಾರ್ಮೇಷನ್ಸು ಇರಲ್ಲ. ಓನ್ಲಿ ಅವರು ನಮಗೆ ಇಷ್ಟು ಪ್ರಾಫಿಟ್ ಬಂದಿದೆ, ನೀವು ಇನ್ವೆಸ್ಟ್ ಮಾಡಿ, VIP ಮೆಂಬರ್ಶಿಪ್ ತಗೊಳ್ಳಿ, ಈ ಥರ ಎಲ್ಲ ಡೇಟಾ ಕಾಣಿಸ್ತಾ ಇರುತ್ತೆ. ದಯವಿಟ್ಟು ಯಾವುದು ಮೋಸ ಹೋಗಬೇಡಿ. ಆ ಚಾನಲ್ಸ್ ಯಾವುದು ನಮ್ಮ ಚಾನಲ್ಸ್ ಅಲ್ಲ. ಶೇರ್ ಟ್ರೇಡರ್ ಕನ್ನಡ ಒರಿಜಿನಲ್ ಚಾನಲ್ ಯಾವುದು ಅಂತ ನೀವು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ, ಶೇರ್ ಟ್ರೇಡರ್ ಕನ್ನಡ ಅನ್ನೋ ಒಂದು ವರ್ಡಲ್ಲಿ ಕನ್ನಡ ಅನ್ನೋ ವರ್ಡ್ ಕನ್ನಡದಲ್ಲಿರುತ್ತೆ.
ಪ್ಲಸ್ ಹಾಗೆ ನಮ್ಮ ಚಾನಲ್ ನೀವು ಡೈರೆಕ್ಟಾಗಿ ಲಾಗಿನ್ ಆಗಬೇಕು ಅಂದ್ರೂ ತುಂಬ ಈಸಿ ಇದೆ. ಆ್ಯಕ್ಚುಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೂ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಮ್ಮ ಚಾನಲ್ ಟೆಲಿಗ್ರಾಮ್ ಲಿಂಕ್ದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಜಾಯ್ನ್ ಆಗ್ಬೋದು. ಸೊ ಅದರಿಂದ ದಯವಿಟ್ಟು ಯಾವುದೋ ಒಂದು ಫೇಕ್ ಚಾನಲ್ಸಲ್ಲಿಗೆ ಜಾಯ್ನ್ ಆಗಿ ಮೋಸ ಹೋಗಬೇಡಿ. ಆ್ಯಂಡ್ ನಾನು ಯಾವುದೋ ಏನು ಗೊತ್ತಾ ರೆಫರ್ಸ್ ಮಾಡಲ್ಲ, ನಾವು ಇಂಥ ಕಂಪನಿಗೆ ನೀವು ಹೋಗಿ ಇನ್ವೆಸ್ಟ್ ಮಾಡಿ ಅಂತ. ನನ್ನ ಉದ್ದೇಶ ಈ ಚಾನಲ್ ಮಾಡ್ತಿರೋ ಕಾರಣ ನೀವೆಲ್ಲರೂ ಕಲಿಬೇಕು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಂತವಾಗಿ ನೀವು ಕಲಿಬೇಕು ಅಂತ. ಅಷ್ಟು ಬಿಟ್ಟು ನಾವು ಏನಾದರೂ ನಾವು ರೆಫರ್ ಮಾಡ್ತಾ ಇದ್ರೆ ನೀವು ಇಂಥ ಚಾನಲ್ ಇನ್ವೆಸ್ಟ್ ಮಾಡಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ದೆನ್ ಅದು ದುರುಪಯೋಗ ಆಗುತ್ತೆ. ಸೊ ನನ್ನ ಚಾನಲ್ ಉದ್ದೇಶನೇ ಒಂದೇ ಇರೋದು ನಿಮ್ಮನ್ನು ಎಜುಕೇಟ್ ಮಾಡೋದು ಮಾತ್ರನೇ. ಸೊ ಅದರಿಂದ ದಯವಿಟ್ಟು ಫೇಕ್ ಚಾನಲ್ಸಲ್ಲಿ ಜಾಯ್ನ್ ಆಗೋಕೆ ಹೋಗಬೇಡಿ. ಆ್ಯಂಡ್ ಒರಿಜಿನಲ್ ಚಾನಲಲ್ಲಿ ಇದ್ದು ನೀವು ಕಂಪ್ನಿ ಅಪ್ಡೇಟ್ಸನ್ನು ಪಡ್ಕೊಂಡು ನೀವು ನಿಮ್ಮ ಅನಲೈಸ್ ಜೊತೆಗೆ ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ನಿಮ್ಮ ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟು ಪ್ರೆಸೆಂಟು ಅಟ್ರಾಕ್ಟಿವ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಿರೋಂಥ ಸ್ಟಾಕ್ಸ್ ಬಗ್ಗೆ DSP ಮ್ಯೂಚುವಲ್ ಫಂಡ್ ಅವರು ಡೇಟಾನ ಶೇರ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟು ಪ್ರೀವಿಯಸ್ಲಿ ಗ್ಲೋಬಲಿ ಯಾವಾಗಲಾದರೂ ಫೈನಾನ್ಷಿಯಲ್ ಕ್ರೈಸಿಸ್ ಬಂದ ಮೇಲೆ ಆ ಟೈಮಲ್ಲಿ ಅದರಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ಸ್ ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ನೀವು ಇಲ್ಲಿ ನೋಡ್ಬೋದು ಫೈನಾನ್ಷಿಯಲ್ ಇಯರ್ 2008 to 2009 ಮಧ್ಯದಲ್ಲಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಬಂದಾಗ ಬ್ಯಾಂಕ್ಸ್ ಒಂದು ವ್ಯಾಲ್ಯೂಷನ್ಸು ಎಷ್ಟು ಎಕ್ಸ್ಪೆನ್ಸಿವ್ ಆಗಿತ್ತು ಅಂತ. ಅದಾದಮೇಲೆ ಯುರೋಪಿಯನ್ ಸಾವರೆನ್ ಬಾಂಡ್ಸು ಆ ಕ್ರೈಸಿಸ್ ಟೈಮಲ್ಲೂ ವ್ಯಾಲ್ಯೂಷನ್ಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೇ ಇತ್ತು. ದೆನ್ ಕೋವಿಡ್ ಕ್ರಾಶ್ ಟೈಮಲ್ಲೂ ಎಕ್ಸ್ಪೆನ್ಸಿವ್ ಆಗಿತ್ತು, ಅದಾದಮೇಲೆ ಕರೆಕ್ಟ್ ಆಗಿದೆ. ಬಟ್ ಪ್ರೆಸೆಂಟ್ ಈ ಚಾರ್ಟ್ ನಾವು ನೋಡ್ತಾ ಇದ್ರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಒಂದು ವ್ಯಾಲ್ಯೂಷನ್ಸು ಪ್ರೀವಿಯಸ್ ಕ್ರೈಸಿಸ್ ಎಲ್ಲದರಿಂದನೂ ನಾವು ಕಂಪೇರ್ ಮಾಡಿದ್ರು ತುಂಬ ಅಟ್ರಾಕ್ಟಿವ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಿರೋ ಥರ ಇವರು ಶೇರ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಬ್ಯಾಂಕಿಂಗ್ ಸೆಕ್ಟರ್ಸ್ ಜೊತೆಗೆ ಹೆಲ್ತ್ ಕೇರ್ ಸೆಗ್ಮೆಂಟಲ್ಲಿ ಇರುವಂಥ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಒಂದು ಫಾಸ್ಟ್ ವ್ಯಾಲ್ಯೂಷನ್ಸ್ಗಂದ್ರೂ ತುಂಬ ಚೀಪಾಗಿ ಟ್ರೇಡ್ ಆಗ್ತಿರೋ ಥರ ಇವರು ಶೇರ್ ಮಾಡ್ತಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಸ್ಟಾಕ್ಸ್ ಯಾವಾಗಾದರೆ ಎಕ್ಸ್ಪೆನ್ಸಿವ್ ಆಗೋ ಚೇಂಜ್ ಆಗುತ್ತಲ್ವ ಆವಾಗ ಈ ಚಾರ್ಟ್ ಇಲ್ಲಿ ಬಿಲೋ ಲೈನ್ ಬರುತ್ತೆ. 2015-16 ಆ ಟೈಮಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತಲ್ವ, ಅದಾದಮೇಲೆ ಅಗೈನ್ 2020 ಆ ಟೈಮಲ್ಲೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಬಂದಿತ್ತು. ಬಟ್ ಪ್ರೆಸೆಂಟು ನೋಡಿದ್ರೆ ಈ ಹೆಲ್ತ್ ಕೇರ್ ಸೆಕ್ಟರ್ಲಿರುವಂಥ ಮೋಸ್ಟ್ ಆಫ್ ದಿ ಸ್ಟಾಕ್ಸು ತುಂಬ ಅಟ್ರಾಕ್ಟಿವ್ ವ್ಯಾಲ್ಯೂಸಲ್ಲಿ ಟ್ರೇಡ್ ಆಗ್ತಿರೋ ಥರ ಇವ್ರು ಶೇರ್ ಮಾಡ್ತಿದ್ದಾರೆ. ಈವನ್ ಲಾಸ್ಟ್ 1 to 1.5 ಇಯರಿಂದ ನೋಡಿದ್ರೂ ಹೆಲ್ತ್ ಕೇರ್ ಸೆಕ್ಟರಲ್ಲಿ ತುಂಬ ಕರೆಕ್ಷನ್ ನೋಡಿದ್ದೀವಿ. ಪ್ರೆಸೆಂಟ್ ಅಂತೂ ಹೆಲ್ತ್ ಕೇರ್ ಸೆಕ್ಟರ್ ತುಂಬ ಅಟ್ರಾಕ್ಟಿವ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಿದೆ ಅಂತ ಈ ರಿಪೋರ್ಟಲ್ಲಿ ಇವರು ಇನ್ನು ಸ್ವಲ್ಪ ಇಂಪಾರ್ಟೆಂಟ್ ಡೇಟಾನು ಶೇರ್ ಮಾಡಿದ್ದಾರೆ. ಒಂದು ವೇಳೆ ನೀವೇನಾದರೂ ಈ ರಿಪೋರ್ಟ್ನ ಓದಬೇಕಂತ ಅನ್ಕೊಂಡ್ರೆ ನಾನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿದ್ದೀನಿ, ನೀವು ಅಲ್ಲಿ ಡೌನ್ಲೋಡ್ ಮಾಡಿ ಓದ್ಕೋಬೋದು. ಒಂದು ವೇಳೆ ನೀವು ನಾವು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗಬೇಕಂತ ಅನ್ಕೊಂಡ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಫಸ್ಟ್ ಲಿಂಕಲ್ಲಿ ಟೆಲಿಗ್ರಾಮ್ ಲಿಂಕ್ ಶೇರ್ ಮಾಡಿರ್ತೀನಿ, ಅದನ್ನು ಕ್ಲಿಕ್ ಮಾಡೋ ಮೂಲಕ ನೀವು ಡೈರೆಕ್ಟಾಗಿ ನಮ್ಮ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ DSP ಮ್ಯೂಚುವಲ್ ಫಂಡ್ ಅವರು ಎವ್ರಿ ಮಂತ್ ಚಾರ್ಟ್ಸ್ನ ಯೂಸ್ ಮಾಡೋದ್ರ ಮೂಲಕ ಎಕಾನಮಿ ರಿಲೇಟೆಡ್ ಆಗಿ ಅಂಡ್ ಸೆಕ್ಟರ್ಸ್ ರಿಲೇಟೆಡ್ ಆಗಿ ತಿಳಿಯೋ ಥರ ಎರ್ಲಿ ವಾರ್ನಿಂಗ್ಸ್ ಅಂಡ್ ಸಿಗ್ನಲ್ಸ್ ಅಂತ ಹೇಳಿ ಒಂದು ರಿಪೋರ್ಟ್ನ ರಿಲೀಸ್ ಮಾಡ್ತಾರಲ್ವಾ. ಅಂಡ್ ಏಪ್ರಿಲ್ ಮಂತಲ್ಲಿ ಇವರು ರಿಲೀಸ್ ಮಾಡಿರುವಂಥ ರಿಪೋರ್ಟ್ನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಲೈಕ್ US ಬ್ಯಾಂಕಿಂಗ್ ಕ್ರೈಸಿಸ್ ಬಗ್ಗೆ ಅಂಡ್ ಲಾಸ್ಟ್ 1 ಇಯರಿಂದ ಅಂಡರ್ ಪರ್ಫಾರ್ಮ್ ಮಾಡ್ತಿರೋಂಥ ನಮ್ಮ ಮಾರ್ಕೆಟ್ಸ್ ಫ್ಯೂಚರ್ಸ್ ಅಂಡ್ ಅದರ ಜೊತೆಗೆ ಪ್ರೆಸೆಂಟ್ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ ಟ್ರೇಡ್ ಆಗ್ತಿರೋಂಥ ಸ್ಟಾಕ್ಸ್ ಬಗ್ಗೆನೂ ಇವರು ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಒಂದು ಎಕಾನಮಿ ಗ್ರೋ ಆಗಬೇಕಂದ್ರೆ ಆ ಎಕಾನಮಿನಲ್ಲಿ ಇನ್ಫ್ರಾ ತುಂಬ ಚೆನ್ನಾಗಿ ಡೆವಲಪ್ ಆಗಬೇಕು. ಲೈಕ್ ಹೈವೇಸು ತುಂಬ ಜಾಸ್ತಿ ಬೆಳೆದ್ರೆ ಇಂಟರ್ಸ್ಟೇಟ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದರಿಂದ ಲೋಕಲ್ ಬಿಸ್ನೆಸಸ್ ಅಂಡ್ ಹೌಸ್ ಹೋಲ್ಡ್ಸು ನ್ಯೂ ಆಪರ್ಚುನಿಟೀಸು ಕ್ರಿಯೇಟ್ ಆಗುತ್ತೆ. ನಮ್ಮ ಕಂಟ್ರಿನಲ್ಲಿ ಹೈವೇಸ್ ಒಂದು ಲೆಂತ್ ಹೇಗೆ ಬೆಳೆದಿದೆ ಅಂತ ನೀವು ಇಲ್ಲಿ ಚಾರ್ಟ್ಸಲ್ಲಿ ಗಮನಿಸಬಹುದು. ಫೈನಾನ್ಷಿಯಲ್ ಇಯರ್ 1980ಇಂದ 23 ಇಯರ್ಸ್ವರೆಗೂ ನಮ್ಮ ಹೈವೇಸ್ ಒಂದು ಲೆಂತ್ ಡಬಲ್ ಆದರೆ ಮತ್ತೆ ಡಬಲ್ ಆಗೋದಕ್ಕೆ 16 ಇಯರ್ಸ್ ಆಗಿದೆ. ಅಂದರೆ ಅದಾದಮೇಲೆ ಫೈನಾನ್ಷಿಯಲ್ ಇಯರ್ 25ಗಲ್ಲ ಅಂದರೆ ನೆಕ್ಸ್ಟ್ 9 ಇಯರ್ಸಲ್ಲಿ ನಮ್ಮ ಹೈವೇಸ್ ಒಂದು ಲೆಂತ್ ಡಬಲ್ ಆಗ್ಬೋದು ಅಂತ ಹೇಳಿ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಈ ಥರ ಹೈವೇಸ್ ಅನ್ನೋದು ತುಂಬ ಚೆನ್ನಾಗಿ ಡೆವಲಪ್ ಆದರೆ ಇಂಟರ್ಸ್ಟೇಟ್ ಕನೆಕ್ಟಿವಿಟಿ ತುಂಬ ಬೆಳೆಯುತ್ತಲ್ವ, ಅದರಿಂದ ನ್ಯೂ ಬಿಸ್ನೆಸಸ್ಸು ಆಪರ್ಚುನಿಟೀಸ್ ಕ್ರಿಯೇಟ್ ಆಗೋದ್ರ ಮೂಲಕ ನಮ್ಮ ಎಕಾನಮಿ ಚೆನ್ನಾಗಿ ಗ್ರೋ ಆಗ್ಬೋದು ಅಂತ ಹೇಳಿ ಇವರು ಶೇರ್ ಮಾಡ್ತಿದ್ದಾರೆ. ಗೌರ್ಮೆಂಟು ಇನ್ಫ್ರಾ ರಿಲೇಟೆಡ್ ಆಗಿ ಯಾವುದಾದ್ರೂ ಸ್ಪೆಂಡಿಂಗ್ ಮಾಡ್ತಿದೆ ಅಲ್ವಾ, ಅದರಿಂದ ನಮ್ಮ ಹೈವೇಸ್ ಇಷ್ಟೊಂದು ಡೆವಲಪ್ ಆಗ್ತಿದೆ. ನೆಕ್ಸ್ಟು ರೆನ್ಯೂಬಲ್ ಎನರ್ಜಿ ವರ್ಲ್ಡೆಲ್ಲಾನು ಟೋಟಲಿ ಈ ರೆನ್ಯೂಬಲ್ ಎನರ್ಜಿ ಸೈಡು ಮೂವ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿದೆ ಅಲ್ವಾ. ಅಂಡ್ ನಮ್ಮ ಕಂಟ್ರಿನೂ ರೆನ್ಯೂಬಲ್ ಎನರ್ಜಿ ಸೈಡು ಸ್ಟ್ರಾಂಗ್ ಆಗಿ ಫೋಕಸ್ ಮಾಡ್ತಿದೆ. ನೀವು ಇಲ್ಲಿ ನೋಡ್ಬೋದು 1994-95 ಆ ಟೈಮಲ್ಲಿ ನಾವು ಕಂಪ್ಲೀಟ್ ಆಗಿ ಥರ್ಮಲ್ ಅಂಡ್ ನ್ಯೂಕ್ಲಿಯರ್ ಎನರ್ಜಿ ಮೇಲೇ ಡಿಪೆಂಡ್ ಆಗಿದ್ದೀವಿ. ಅದಾದಮೇಲೆ ನಮ್ಮ ಕಂಟ್ರಿ ರೆನ್ಯೂಬಲ್ ಎನರ್ಜಿ ಸೈಡು ಫೋಕಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದೆ. ಫೈನಾನ್ಷಿಯಲ್ ಇಯರ್ 2010 to 2017 ಮಧ್ಯದಲ್ಲಿ ನಮ್ಮ ಕಂಟ್ರಿನಲ್ಲಿ ಥರ್ಮಲ್ ಕೆಪಾಸಿಟಿ 11% CAGR ಇಂದ ಗ್ರೋ ಆದರೆ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ 10% CAGR ಇಂದ ಗ್ರೋ ಆಗಿದೆ. ಬಟ್ ಲಾಸ್ಟ್ 6 ಇಯರ್ಸಲ್ಲಿ ಮಾತ್ರ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ 9% CAGR ಇಂದ ಗ್ರೋ ಆಗ್ತಾ ಇದ್ದರೆ ಥರ್ಮಲ್ ಕೆಪಾಸಿಟಿ ಜಸ್ಟ್ 1% CAGR ಇಂದ ಗ್ರೋ ಆಗ್ತಿದೆ. ಸೊ ಇದರಿಂದಲೇ ನಾವು ನಮ್ಮ ಕಂಟ್ರಿನಲ್ಲಿ ಥರ್ಮಲ್ ಎನರ್ಜಿ ಕೆಪಾಸಿಟಿಗಂದ್ರೂ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ ಮೇಲೆ ಜಾಸ್ತಿ ಬಿಲ್ಡ್ ಮಾಡ್ತಿರೋ ಥರ ನಾವು ಅರ್ಥ ಮಾಡ್ಕೋಬಹುದು. ಅಂಡ್ 2029 to 30ಗಲ್ಲೂ ನಮ್ಮ ಕಂಟ್ರಿನಲ್ಲಿ ಥರ್ಮಲ್ ಎನರ್ಜಿ ಎಷ್ಟಿದೆಯಲ್ವಾ ಅದೇ ರೇಷಿಯೋನಲ್ಲಿ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿನೂ ಬಿಲ್ಡ್ ಆಗುತ್ತೆ ಅಂತ ಹೇಳಿ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರನೂ ಶೇರ್ ಮಾಡ್ತಿದ್ದಾರೆ. ಸೊ ಈಗ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ ಇಷ್ಟೊಂದು
ಬಿಲ್ಡ್ ಆಗ್ತಿದೆ ಅಲ್ವಾ. ಅದರಿಂದ ಈ ರಿನ್ಯೂವಬಲ್ ಎನರ್ಜಿ ಸೈಡ್ ವರ್ಕ್ ಮಾಡ್ತಿರುವಂತ ಕಂಪನೀಸ್ ಎಲ್ಲದಕ್ಕೂ ಇದು ತುಂಬಾ ಪಾಸಿಟಿವ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ಅಂಡ್ ಅದಲ್ಲದೆ ಈ ರಿನ್ಯೂವಬಲ್ ಎನರ್ಜೀಸು ಕೆಪಾಸಿಟೀಸ್ ಎಷ್ಟು ಬಿಲ್ಡ್ ಆದ್ರೆ ನಾವು ಫಾಸಿಲ್ ಫ್ಯೂಯಲ್ಸ್ ಒಂದು ಇಂಪೋರ್ಟ್ಸ್ ಮೇಲೇನು ಡಿಪೆಂಡ್ ಆಗೋ ನೀಡಿರಲ್ಲ. ಅದರಿಂದ ನಮ್ಮ ಇಂಪೋರ್ಟ್ಸ್ ಬಿಲ್ಲು ಡ್ರಾಸ್ಟಿಕ್ ಆಗಿ ಕಮ್ಮಿ ಆಗತ್ತೆ. ಇದು ನಮ್ಮ ಕಂಟ್ರಿ ರಿಲೇಟೆಡ್ ಆಗಿ ಪಾಸಿಟಿವ್. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಸ್ಲೈಡ್ ಇದು US ಬ್ಯಾಂಕಿಂಗ್ ಕ್ರೈಸಿಸ್ ಬಗ್ಗೆ. ಲೇಟೆಸ್ಟ್ ಆಗಿ ಪ್ರೆಸೆಂಟ್ ಮಾರ್ಕೆಟ್ ತುಂಬಾ ವರಿ ಆಗ್ತಿದೆ ಅಲ್ವಾ. ಈ ಸ್ಲೈಡ್ ಅಲ್ಲಿ ಇರುವಂತ ಚಾರ್ಟ್ಸ್ ನೀವು ಒಂದ್ಸಲಿ ಅಬ್ಸರ್ವ್ ಮಾಡಿದ್ರೆ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಯಾವಾಗ ಬಂದ್ರೂ ಈ ಚಾರ್ಟ್ ಅಲ್ಲಿ ಒಂದೇ ಸಲಿ ಒಂದು ಸ್ಪೈಕ್ ಮೇಲೆ ಕಾಣಿಸುತ್ತೆ. 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಬಂದಾಗ್ಲೂ ಈ ಚಾರ್ಟ್ ಅಲ್ಲಿ ಈ ಸ್ಪೈಕ್ ಎಷ್ಟು ಆಗಿದೆ ಅಂತ ನೀವು ನೋಡಿ. ಇದಾದ್ಮೇಲೆ ಇಲ್ಲಿವರೆಗೂ ಯಾವಾಗ್ಲಾದ್ರೂ ಗ್ಲೋಬಲ್ ಕ್ರೈಸಿಸ್ ಬಂದಾಗ್ಲೂ ಈ ಚಾರ್ಟ್ ಅಲ್ಲಿ ಒಂದೇ ಸಲಿ ಸ್ಪೈಕ್ ಕಾಣಿಸುತ್ತೆ. ನಾವು ರೀಸೆಂಟ್ ಆಗಿ US ಅಲ್ಲಿ SVB ಬ್ಯಾಂಕ್ ಕೊಲಾಪ್ಸ್ ಆದ್ಮೇಲೂ ಈ ಚಾರ್ಟ್ ಒಂದೇ ಸಲಿ ಆಲ್ಮೋಸ್ಟ್ 60 ವರ್ಗೂನು ಸ್ಪೈಕ್ ಕಾಣಿಸಿದೆ. ಬಟ್ ಅದಾದ್ಮೇಲೆ ನೆಮ್ಮದಿಯಾಗಿ ಕೂಲ್ ಆಗ್ತಾ ಪ್ರೆಸೆಂಟ್ 30 ಲೆವೆಲ್ಸ್ಗೆ ರೀಚ್ ಆದಾಗ ಕಾಣಿಸ್ತಾ ಇದೆ. ಇದರಿಂದ ಬ್ಯಾಂಕಿಂಗ್ ಕ್ರೈಸಿಸ್ ಇಂಪ್ಯಾಕ್ಟ್ ಅಂತೂ ಕಮ್ಮಿ ಆಗ್ತಿರೋ ತರ ಇವ್ರು ಶೇರ್ ಮಾಡ್ತಿದ್ದಾರೆ. ಸೊ ಫರ್ದರ್ ಆಗಿನೂ ಈ ಬ್ಯಾಂಕಿಂಗ್ ಕ್ರೈಸಿಸ್ ಒಂದು ಇಂಪ್ಯಾಕ್ಟ್ ಏನಾದರೂ ಕಮ್ಮಿ ಆದರೆ ಇದರಿಂದ ಗ್ಲೋಬಲ್ ಫೈನಾನ್ಸ್ ಮಾರ್ಕೆಟ್ಸ್ ಮೇಲೆ ಯಾವುದೆಲ್ಲ ವರಿಸಲ್ಲೂ ಹೊಟ್ಟೋಗಿ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುವಂತ ಅವಕಾಶ ಇದೆ. ವಿ ಹ್ಯಾವ್ ಟು ಸಿ ಈ ಚಾರ್ಟ್ ಅಲ್ಲಿ ಇನ್ನೂ ಸ್ಪೈಕ್ ಇನ್ನೂ ಡೌನ್ಗೆ ಬರುತ್ತಾ ಇಲ್ವಾ ಅನ್ನೋದು ಗಮನಿಸಬೇಕು. ನೆಕ್ಸ್ಟ್ ಈ ಚಾರ್ಟ್ ನ ಗಮನಿಸಿ. ಈ ಬ್ಲೂ ಲೈನ್ ಇದೆ ಅಲ್ವಾ, ಇದು ನಮ್ಮ ಇಂಡಿಯನ್ ಫೈನಾನ್ಷಿಯಲ್ ಕಂಡೀಷನ್ ಇಂಡೆಕ್ಸ್. ಅಂಡ್ ರೆಡ್ ಲೈನು US ಫೈನಾನ್ಷಿಯಲ್ ಕಂಡೀಷನ್ ಇಂಡೆಕ್ಸ್. ಅಂಡ್ ಬ್ಲಾಕ್ ಲೈನು ಯುರೋಪಿಯನ್ ಯೂನಿಯನ್ ಫೈನಾನ್ಷಿಯಲ್ ಕಂಡೀಷನ್ ಇಂಡೆಕ್ಸ್. 2008-2009 ಮಧ್ಯದಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಬಂದಾಗ ಆ ಟೈಮಲ್ಲಿ ಎಲ್ಲ ಫೈನಾನ್ಷಿಯಲ್ ಕಂಡೀಷನ್ ಇಂಡೆಕ್ಸಸ್ ತುಂಬಾ ಜಾಸ್ತಿ ಕರೆಕ್ಟ್ ಆಗಿತ್ತು. ಬಟ್ ಅದಾದ್ಮೇಲೆ ಮತ್ತೆ ಕೋವಿಡ್ ಟೈಮಲ್ಲೂ ಅದೇ ತರ ಕರೆಕ್ಷನ್ ನೋಡಿದ್ವಿ. ಬಟ್ ಆದ್ರೆ ಈಗ ನೀವು ನೋಡಿದ್ರೆ US ಫೈನಾನ್ಷಿಯಲ್ ಕಂಡೀಷನ್ ಇಂಡೆಕ್ಸ್ ಅಂಡ್ ಯುರೋಪಿಯನ್ ಫೈನಾನ್ಷಿಯಲ್ ಕಂಡೀಷನ್ ಇಂಡೆಕ್ಸ್ ಇವೆರಡಗಂದ್ರೂ ನಮ್ಮ ಇಂಡಿಯನ್ ಫೈನಾನ್ಷಿಯಲ್ ಕಂಡೀಷನ್ ಇಂಡೆಕ್ಸ್ ಅಂತೂ ಸ್ಟ್ರಾಂಗ್ ಆಗಿದ್ದಾಗ ನಮಗೆ ಇಲ್ಲಿ ಅರ್ಥ ಆಗತ್ತೆ. ರಿಮೈನಿಂಗ್ 2 ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಯುರೋಪ್ ಅಲ್ಲಿ ಫೈನಾನ್ಷಿಯಲ್ ಕಂಡೀಷನ್ ಇಂಡೆಕ್ಸ್ ಅಂತೂ ಪ್ರೆಸೆಂಟ್ ಅಂತೂ ಸ್ವಲ್ಪ ಪ್ರೆಷರ್ನ ಅಂತೂ ಫೇಸ್ ಮಾಡ್ತಿದೆ. ಬಟ್ ರಿಮೈನಿಂಗ್ 2 ಫೈನಾನ್ಷಿಯಲ್ ಕಂಡೀಷನ್ ಇಂಡೆಕ್ಸಸ್ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾ ಒಂದು ಫೈನಾನ್ಷಿಯಲ್ ಕಂಡೀಷನ್ ಇಂಡೆಕ್ಸ್ ಅಂತೂ ಸ್ಟ್ರಾಂಗ್ ಆಗಿದ್ದಾಗ ನಾವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿರುವಂತ ಸ್ಲೈಡ್ ಅಲ್ಲಿ ಎಲ್ಲಾ ಕಂಟ್ರೀಸ್ ಅಲ್ಲಿರುವಂತ ಇನ್ಫ್ಲೇಷನ್ ಟ್ರೆಂಡ್ ಹೇಗೆ ಮೂವ್ ಆಗುತ್ತೆ ಅಂತ ಇಲ್ಲಿ ತೋರಿಸುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇದ್ರೆ ಎಲ್ಲಾ ಕಂಟ್ರೀಸ್ ಅಲ್ಲೂ ಇನ್ಫ್ಲೇಷನ್ ಕಂಟ್ರೋಲ್ಗೆ ಬರ್ತಿದೆ. ಅಂಡ್ ಪ್ರೆಸೆಂಟ್ ರಿಲೀಸ್ ಆಗಿರುವಂತ ಡೇಟಾ ನಾವು ನೋಡಿದ್ರೆ ಈ ಇನ್ಫ್ಲೇಷನ್ ಕಮ್ಮಿ ಆಗ್ತಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಅಂಡ್ ಈ ಸ್ಲೈಡ್ ಒಂದ್ಸಲಿ ಚಾರ್ಟ್ ನೀವು ಗಮನಿಸ್ತಾ ಇದ್ರೆ ನಮ್ಮ ನಿಫ್ಟಿ ಒಂದು ವ್ಯಾಲ್ಯೂಯೇಷನ್ಸ್ ಪೀರ್ ಗ್ರೂಪ್ ಅಲ್ಲಿ ಇರುವಂತ ಎಮರ್ಜಿಂಗ್ ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿದ್ರೆ ಅಕ್ಟೋಬರ್ 2022 ಟೈಮ್ಗೆ 90% ಪ್ರೀಮಿಯಂ ನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಬಟ್ ಆದ್ರೆ ಅಕ್ಟೋಬರ್ ಆದ್ಮೇಲೆ ನಮ್ಮ ನಿಫ್ಟಿ ಕರೆಕ್ಟ್ ಆಗಿರೋ ಕಾರಣವಾಗಿ ಅದರೊಂದು ಪೀರ್ ಗ್ರೂಪ್ ಎಮರ್ಜಿಂಗ್ ಮಾರ್ಕೆಟ್ಸ್ ರ್ಯಾಲಿ ಆಗಿರೋ ಕಾರಣವಾಗಿ ಈ ವ್ಯಾಲ್ಯೂಯೇಷನ್ಸ್ ಗ್ಯಾಪ್ ಯಾವ್ದೆಲ್ಲ ಇತ್ತಲ್ಲ ಅಡ್ಜಸ್ಟ್ ಆಗೋಗಿದೆ. ಸೊ ಇದರ ಜೊತೆಗೆ ಲಾಸ್ಟ್ 1 ಇಯರ್ ಅಲ್ಲಿ ನಮ್ಮ ಮಾರ್ಕೆಟ್ ನಲ್ಲಿ ಕಂಟಿನ್ಯೂಸ್ ಸೆಲ್ ಮಾಡ್ತಿರುವಂತ FIs ಮತ್ತೆ ಈಗ ನಮ್ಮ ನಿಫ್ಟಿ ಅಂಡ್ ಎಮರ್ಜಿಂಗ್ ಮಾರ್ಕೆಟ್ ಮಧ್ಯದಲ್ಲಿರುವಂತ ವ್ಯಾಲ್ಯೂಯೇಷನ್ಸ್ ಗ್ಯಾಪ್ ಕಮ್ಮಿ ಆಗಿರೋದ್ರಿಂದ ಬೈ ಸೈಡ್ ಬರ್ಬೋದಂತ. ಅದರಿಂದ ನಮ್ಮ ಮಾರ್ಕೆಟ್ ಅಲ್ಲಿ ಬೆಟರ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಂತನೂ ಇವರು ಶೇರ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.